ಮಕ್ಕೋಕ್ಕೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತು. ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಅಮ್ಮದಿಕ್ಕೋಕೆ ಮಕ್ಕೋಕ್ಕೆ ಏನಾದರೂ ಕೊಡವಲ್ಲಿ ಅದೇ ಚಿಂತೆ ಆಗ್ತು. ಸೊ ಈ ರೀತಿ ಎಳ್ಳು ಮತ್ತು ಶೇಂಗಾದ ಪೌಷ್ಟಿಕವಾದ ಉಂಡೆ ಮಾಡಿಕೊಟ್ರೆ ಮಕ್ಕನೂ ಕೂಡ ಇಷ್ಟಪಟ್ಟು ತಿಂತ, ನಗೋಕ್ಕೂ ಕೂಡ ಏನೋ ಒಳ್ಳೇದು ಕೊಟ್ಟಿದ್ವಲ್ಲಿ ಮಕ್ಕೋಕ್ಕೆ ಹೇಳಿ ಸಮಾಧಾನ ಇರ್ತು. ಸೊ ಇವತ್ತು ಎಳ್ಳು ಮತ್ತು ಶೇಂಗಾ ಉಂಡೆ ಮಾಡೋದು ಹೇಗೆ ಹೇಳಿ ನೋಡುವನ. ತುಂಬಾ ಈಸಿ ಇದು. ಹಲೋ, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇದಕ್ಕೆ ಬೇಕಪ್ಪಂಥ ಸಾಮಗ್ರಿ ಶೇಂಗಾ, ಎಳ್ಳು, ಪುಟಾಣಿ, ಬೆಲ್ಲ, ಏಲಕ್ಕಿ. ಒಂದು ಬಾಣಲೆಯಲ್ಲಿ 3/4 ಕಪ್ಪಷ್ಟು ಶೇಂಗಾ ತಗೊಂಡೆ. ನೀವು ಯಾವುದೇ ಲೋಟ ತಗೊಳ್ಳಿ, ಯಾವುದೇ ಪಾತ್ರ ತಗೊಳ್ಳಿ, 3/4 ಕಪ್ ಶೇಂಗಾ, ಒಂದು ತುಂಬ ಎಳ್ಳು ತಗೊಳ್ಳೋ. ಶೇಂಗಾ ಹುರಿಯೋದೇ ಮುಖ್ಯ ಇಲ್ಲಿ. ಶೇಂಗಾ ಚೆನ್ನಾಗಿ ಹುರ್ಕೊಂಡು ಅದರ ಸಿಪ್ಪೆ ತೆಗೆದಿಟ್ಕೊಳ್ಳೋಕ್ಕಾಗ್ತು. ಮತ್ತು ಅದೇ ಬಾಣಲೆಯಲ್ಲಿ ಈಗ ನಾನು ಒಂದು ಬುಟ್ಟಿ ತುಂಬ ಎಳ್ಳು ತಗೊಂಡೆ. ಅದನ್ನು ಸಹ ಚೆನ್ನಾಗಿ ಹುರ್ಕೊತಿದ್ದೆ. ಎಳ್ಳು ಸಹ ಹಾಗೆ ಸರಿಯಾಗಿ ಹುರ್ಕೊಳ್ಳೋಕ್ಕಾಗ್ತು. ಆಮೇಲೆ ನಾನು ಸ್ವಲ್ಪ ಹುರ್ಗಡ್ಲೆ ಹಾಕಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಿದ್ದೆ. ಹುರ್ಗಡ್ಲೆ ಏನು ಜಾಸ್ತಿ ಹುರಿಯೋಳಿಲ್ಲ, ಅದು ಮೊದಲೇ ಹುರ್ಕೊಂಡಿರ್ತು, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ನಂತರ ಈಗ ಬೆಲ್ಲ 2 ಕಪ್ಪು, ಅಂದರೆ ಎಷ್ಟು ಎಳ್ಳು ಮತ್ತು ಶೇಂಗಾ ತಗೊಂಡಿದ್ನಲ್ಲಿ ಅದೇ ಕಪ್ಪಲ್ಲಿ 2 ಕಪ್ನಷ್ಟು ಬೆಲ್ಲ ಹಾಕ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಶೋಧಿಸ್ಕೊಳ್ಳೋಕ್ಕಾಗ್ತು. ಯಾಕೆಂದರೆ ಈಗ ಬೆಲ್ಲದಲ್ಲಿ ತುಂಬಾ ಕಸ ಇರ್ತು. ಅದಕ್ಕೋಸ್ಕರ ಬೆಲ್ಲನ ಪೂರ್ತಿ ಕರಗಿಸ್ಕೊಂಡು ಅದನ್ನು ನಾನು ಶೋಧಿಸ್ಕೊತಾ ಇದ್ದೆ. ಯಾಕೆಂದರೆ ಈ ಬೆಲ್ಲದಲ್ಲಿ ತುಂಬಾ ಕಸ ಇರ್ತು, ಅದಕ್ಕೋಸ್ಕರ ಸೋಸ್ಕೊಳ್ಳೋಕ್ಕಾಗ್ತು. ನಿಂಗೂ ಬೇಕಾದರೆ ಜೋನಿ ಬೆಲ್ಲನೂ ಸಹ ಯೂಸ್ ಮಾಡ್ಲಕ್ಕು. ಬಟ್ ಈ ಉಂಡೆಗೆಲ್ಲ ಇದೇ ಚಲೋ ಆಗ್ತು. ಬ್ಯಾಗ್ ಪಾಕ್ ಬಂದೋಗ್ತು, ಉಂಡೆ ಕಟ್ಟಲಕ್ಕೆ ಈಸಿ ಆಗ್ತು. ಈಗ ಮಿಕ್ಸಿ ಜಾರಲ್ಲಿ ಎಳ್ಳನ್ನು 1-2 ಸುತ್ತು ತಿರ್ಗಿಸ್ಕೊಬಂದೆ. ಆಮೇಲೆ ಈಗ ನೋಡಿ ಬೆಲ್ಲ ಪಾಕ್ ಬರ್ತಾಯಿದ್ದು. ಈ ಬೆಲ್ಲ ನಾನು ವಿಡಿಯೋದಲ್ಲಿ ತೋರಿಸಿದಷ್ಟು ಪಾಕ್ ಬಂದರೆ ಸಾಕು. ಇದನ್ನು ಸ್ವಲ್ಪ ನೀರಿಟ್ಕೊಳ್ಳೋ ಒಂದು ಪಾತ್ರೆಯಲ್ಲಿ. ಅದಕ್ಕೆ ಈ ರೀತಿಯಾಗಿ ಹಾಕಿ ಜಸ್ಟ್ ಒಂದೆಳೆ ಪಾಕ್ ಬಂದರೆ ಸಾಕು, ಅಂದರೆ ಜಸ್ಟ್ ಅಂಟು ಬಂದರೆ ಸಾಕು. ರಾಶಿ ಏರೋದ್ರೆ ಉಂಡೆ ಗಟ್ಟಿಯಾಗಿ ಹೋಗ್ತು. ಅದಕ್ಕೆ ಜಸ್ಟ್ ಒಂದೆಳೆ ಪಾಕ ಮಾಡ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿ ಪೌಡ್ರ್ ಮಾಡ್ಕೊಂಡಿಟ್ಟಂತಹ ಎಳ್ಳು, ಕಡಲೆಬೀಜ ಮತ್ತು ಪುಟಾಣಿ 3 ಹಾಕೋ. ನೀವು ಬೇಕಾದರೆ ಶೇಂಗಾನ ಪೌಡ್ರು ಸಹ ಮಾಡ್ಕೊಳ್ಳಕ್ಕು. ನಾನು ಜಸ್ಟ್ ಅದರ ಸಿಪ್ಪೆ ತೆಗೆದೆ, ಅದಕ್ಕೆ 2 ಭಾಗ ಮಾತ್ರ ಆಯಿತು. ಬಾಯಿಗೆ ಸಿಗ್ತಾ ಇರಲಿ ಅಂತ ನಾನು ಹಿಂಗೆ ಮಾಡಿದ್ದೆ. ಕೆಲವರು ಈ ಕಾಯಿ ಹಾಕಿ ಮಾಡ್ತಾ, ನಾನು ಇಲ್ಲಿ ಕಾಯಿ ಹಾಕಿನಿಲ್ಲ. ಕಾಯಿ ಹಾಕಿದ್ರೆ ಅದೊಂದು ಸ್ವಲ್ಪ ಬೇರೆ ಟೇಸ್ಟ್ ಬಂತು. ಬಟ್ ಇದು ಈ ರೀತಿ ಮಾಡೋದ್ರಿಂದ ರಾಶಿ ದಿನ ಇಟ್ಕೊಳ್ಳಕ್ಕೂ ಮತ್ತು ತಿಂಬ್ಲಕ್ಕೂ ಸಹ ತುಂಬ ರುಚಿ ಆಗ್ತು. ಲಾಸ್ಟಲ್ಲಿ ಏಲಕ್ಕಿ ಮತ್ತು ಸಕ್ಕರೆನ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1.5 ಚಮಚದಷ್ಟು ಹಾಕಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋ. ಒಂದು ವೇಳೆ ಪಾಕ ಏರೋತೋಳಾದರೆ 1-2-3 ಚಮಚದಷ್ಟು ನೀರು ಹಾಕಿದ್ರೆ ಪಾಕ ಇಳಿದೋಗ್ತು. ಟೆನ್ಷನ್ ಮಾಡ್ಕೊಂಬೋ ಕೆಲಸ ಇಲ್ಲೇ. ತುಂಬಾ ಈಸಿ ಇದು, ಯಾರು ಬೇಕಾದರೂ ಮಾಡ್ಲಕ್ಕು. ಸಣ್ಣರಾಕಾದರೆ ಆಯೆ ಮತ್ತು ಅಜ್ಜಿ ಈ ರೀತಿ ಉಂಡೆಗಳನ್ನು ಮಾಡ್ತಾನೆ ಇರ್ತಿದ್ದ. ಅದರಿಂದ ನಾವು ಇಷ್ಟಾರು ಆರೋಗ್ಯವಾಗಿದ್ದ. ನಾವು ಮಕ್ಕಕ್ಕೂ ಸಹ ನಾವು ಈ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ಆಹಾರಗಳನ್ನು ಕೊಡೋದ್ರಿಂದ ಮಕ್ಕಳ ಆರೋಗ್ಯನ ಹೆಚ್ಚಿಸ್ಲಕ್ಕು. ಇಲ್ಲಾಂದರೆ ಈ ಗಂಡು ಮಕ್ಕಳು ಹೊರಗಡೆ ಪಾನಿಪುರಿ ಅದು ಇದು ತಿಂದು ಆರೋಗ್ಯನ ಹಾಳು ಮಾಡ್ಕೊತ. ಸೊ ಮನೇಲಿ ನೀವು ಈ ರೀತಿ ಉಂಡೆಗಳನ್ನು ಮಾಡಿಕೊಡ್ತಾ ಇರಿ. ನನ್ನ ರೆಸಿಪಿ ಇಷ್ಟ ಆಯ್ತಾ? ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕ ನಿಮಗೆಲ್ಲರಿಗೂ ಬಾಯ್. ಥ್ಯಾಂಕ್ ಯು. ಟೇಕ್ ಕೇರ್.